ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲೋಕ. ನಾನಿವತ್ತು ಸಿಂಪಲ್ಲಾಗಿ ಆ್ಯಂಡ್ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ವೆಜ್ ಬಿರಿಯಾನಿ ಅಥವಾ ಸೋಯಾ ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸೇಮ್ ರೆಸ್ಟೋರೆಂಟಲ್ಲಿ ಸಿಗೋ ಥರ ಸೇಮ್ ಅದೇ ಟೇಸ್ಟೇ ಬಂದಿರುತ್ತೆ. ಒಂದ್ಸಲ ನೀವು ಬೇಕಿದ್ರೆ ಟ್ರೈ ಮಾಡಿ. ಬನ್ನಿ, ಇದನ್ನು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗಂತ ನೋಡ್ಕೊಂಡು ಬರೋಣ, ಹಾಗೂ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದರಲ್ಲಿ ಸ್ವಲ್ಪ ಒಣ ಕೊಬ್ಬರಿನ ಹಾಕಬೇಕಾಗುತ್ತೆ. ತುರಿದಿಟ್ಕೊಂಡಿರಿ. ಅದಾದ ನಂತರ ನಾನಿಲ್ಲಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಹಸಿ ಬೆಳ್ಳುಳ್ಳಿ. ಅದಾದ ನಂತರ ಮೆಣಸು ಮತ್ತು ಲವಂಗನ ಸೇರಿಸ್ಕೊಳ್ಳಿ. ಸ್ವಲ್ಪ ಬೇಕಾದಷ್ಟು ನಿಮಗೆ ಫ್ಲೇವರಿಗೆ ತಕ್ಕಂತೆ ಅಲ್ಲನೂ ಕೂಡ ಸೇರಿಸ್ಕೋಬೇಕು, ಅಂದರೆ ಶುಂಠಿನೂ ಕೂಡ ಸೇರಿಸ್ಕೊಳ್ಳಿ. ಮೇನ್ ಬೇಕಾಗಿರೋದೇ ಇದು ಬಿರಿಯಾನಿಗೆ. ಅದಾದ ನಂತರ ಯಾಲಕ್ಕಿ, ಅದಾದ ನಂತರ ಸ್ವಲ್ಪ ಚಕ್ಕೆ, ಹಸಿದು ಕೊತ್ತಂಬರಿ ಮತ್ತು ಹಸಿದು ಕರಿಬೇವು, ಅದಾದ ನಂತರ ಜೀರಿಗೆ. ಇಷ್ಟನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನಾವು ಮಿಕ್ಸಿ ಜಾರ್ಗೆ. ಮಸಾಲೆ ರುಬ್ಕೊಳೋದು ನಮಗೆ ಮಸಾಲೆ ಗ್ರೇವಿಗೆ ಬೇಕಾಗಿರೋಂಥದ್ದು ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಅದಾದ ನಂತರ ನಾವಿಲ್ಲಿ ಸೋಯಾಬೀನ್ ಇರುತ್ತಲ್ವ, ನಮಗೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸೋಯಾಬೀನ್. ಇದು ಪಾಕೆಟ್ ಗಟ್ಟಲೆ ಸಿಗುತ್ತೆ. ಇದು ಅಂದರೆ ಮಾರ್ಟಲ್ಲಿ ತೊಗೋಬೇಕು, ಚೆನ್ನಾಗಿರುತ್ತೆ, ಯಾವುದೇ ಹುಳ ಥರ ಇರೋದಿಲ್ಲ, ಮೆತ್ತಗೆ ಕೂಡ ಆಗೋದಿಲ್ಲ. ಇದೇ ರೀತಿಯಾಗಿ ಮಾರ್ಟಲ್ಲಿ ಸಿಗೋ ಅಂಥದ್ದನ್ನು ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿ ನಮಗೆ ಎಗ್ ಥರ ಫ್ಲೇವರ್ ಕೊಡುತ್ತೆ. ಅದನ್ನು ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡ ನಂತರ ನೀರನ್ನೆಲ್ಲ ನೊರೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಗಟ್ಟಿಯಾಗಿ ಹಿಂಡಿಟ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ನಿಂಬೆ ರಸನ ನಾವು ಬೆರೆಸಿ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ. ಅಂದರೆ ಎಲ್ಲನೂ ಮಿಕ್ಸ್ ಮಾಡಿ ಒಂದು 5-10 ನಿಮಿಷಗಳ ಕಾಲ ನಿಂಬೆಹಣ್ಣಿನ ರಸ ಎಲ್ಲನೂ ಕೂಡ್ಕೊಳ್ಳಿ. ಚೆನ್ನಾಗಿ ಹಿಂಡ್ಬಿಟ್ಟು ಸೈಡಿಗೆ ಇದನ್ನು ಕೂಡ ನೀವು ಎತ್ತಿಟ್ಕೊಳ್ಳಿ. ಅದೇನು ಮಿಕ್ಸಿ ಮಾಡಿರ್ತೀವಲ್ವ, ಎಲ್ಲನೂ ಹಾಕಿ ಸೇರಿಸಿ ಮಿಕ್ಸಿ ಮಾಡಿರ್ತೀವಲ್ವ, ಅದನ್ನು ಕೂಡ ನಾವು ನೈಸ್ ಪೇಸ್ಟಾಗಿ ಮಾಡ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ, ನಾವಿಲ್ಲಿ ಹಸಿ ಖಾರನೂ ಬಳಸ್ಬೋದು, ಒಣ ಖಾರನೂ ಕೂಡ ಬಳಸ್ಬೋದು. ಬಟ್ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಯಾವುದೇ ರೀತಿಯಾಗಿ ಹಾಕಿಲ್ಲ, ಅದಕ್ಕಾಗಿ ಒಣ ಖಾರನ ಹಾಕಿ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಾನಿಲ್ಲಿ ಒಂದು ಸೈಡಲ್ಲಿ ಕುಕ್ಕರ್ ತೊಗೊಂಡು ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಿಮಗೇನೆಲ್ಲ ಮಸಾಲ ಫ್ಲೇವರ್ಗಳು ಬೇಕು ಎಲ್ಲನೂ ಅದರಲ್ಲಿ ಹಾಕ್ಬಿಟ್ಟು 5 ನಿಮಿಷಗಳ ಕಾಲ ಮುಚ್ಚಿಡಿ. ಅದಾದ ನಂತರ ಸೋಯಾಬೀನ್ ಏನು ನಿಂಬೆಹಣ್ಣಿಟ್ಟು ನೆನೆಸಿಟ್ಟಿರ್ತೀರಲ್ವ, ಅದನ್ನು ಕೂಡ ನಾವು ಸ್ವಲ್ಪ ಎಣ್ಣೆನ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಯಾವುದೇ ರೀತಿಯಾಗಿ ಮೆತ್ತಗಾಗೋದಿಲ್ಲ, ಅದಕ್ಕಾಗಿ ಈ ಟಿಪ್ಸು. ನೆಕ್ಸ್ಟ್ ಇದಾದಮೇಲೆ ಇದು ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಮೆತ್ತಗೆ ಗೊಜ್ಜು ಥರ ಆಗಿರುತ್ತಲ್ವ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೂರು ಅರಶಿನ ಕೂಡ ಸೇರಿಸ್ಕೋಬೇಕಾಗುತ್ತೆ. ಅದಾದ ನಂತರ ಮಿಕ್ಸಿ ಜಾರಿಗೆ ಏನು ಪೇಸ್ಟ್ ಮಾಡಿರ್ತೀವಲ್ವ, ಅದನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಂಡು ಸೇಮ್ ಬಿರಿಯಾನಿ ಗೊಜ್ಜು ಥರ ನಾವು ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಏನು ಮೆಜರ್ಮೆಂಟಲ್ಲಿ ನೀವು ಅಕ್ಕಿ ಇಟ್ಟಿರ್ತೀರಲ್ವ, ನೆನೆ ಹಾಕಿರ್ತೀರಲ್ವ, ಅದನ್ನು ಕೂಡ ನಾವಿಲ್ಲಿ ಚೆನ್ನಾಗಿ ತೊಳ್ಕೊಂಡು 1 ಗ್ಲಾಸ್ ಹಾಕಿದರೆ 2 ಗ್ಲಾಸ್ ಅಷ್ಟು ನೀರನ್ನು ನಾವಿಲ್ಲಿ ಸೇರಿಸ್ಕೋಬೇಕು. ನಾವಿಲ್ಲಿ ಇದು ಪಾತ್ರೆ ತೊಗೊಂಡಿದ್ವಲ್ವ, ಇದೇ ಮೆಜರ್ಮೆಂಟಲ್ಲಿ ನಾವು ಇಟ್ಟಿದ್ವಿ, ಅದಕ್ಕಾಗಿ ಆ ಮೆಜರ್ಮೆಂಟಿಗೆ ತಕ್ಕಂತೆ ನಾವು ನೀರನ್ನ ಸೇರಿಸಿ ಚೆನ್ನಾಗಿನ ಚಮಚದಿಂದ ತಿರುಕೋಬೇಕು. ಯಾಕಂದರೆ ಕೆಳಗಡೆ ಅಕ್ಕಿ ಮತ್ತು ಮಸಾಲ ಎಲ್ಲ ಸೇರ್ಕೋಬೇಕಲ್ವ, ಅದಕ್ಕಾಗಿ ಈ ರೀತಿಯಾಗಿ ಚೆನ್ನಾಗಿ ಒಂದು 2-3 ಸೆಕೆಂಡಷ್ಟು ಚೆನ್ನಾಗಿ ಚಮಚ ತೊಗೊಂಡು ನೀಟಾಗಿ ತಿರುವಿ ಮೇಲೆ ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ನೋಡಿ ನೀವು ಈಗಲೇ ಹಾಕೋಬೇಕಾಗತ್ತೆ. ಯಾಕಂದರೆ ಕುಕ್ಕರಲ್ಲಿ ನಾವು ವಿಸಿಲ್ ಹೊಡಿಸೋದಲ್ವ, ಅದಕ್ಕಾಗಿ ಈ ರೀತಿ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಹೊಡಿಸ್ಬಿಟ್ರೆ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಸಿಗುವಂತಹ ಸಿಂಪಲ್ ವೆಜ್ ಬಿರಿಯಾನಿ ಅಥವಾ ಸೋಯಾ ಬಿರಿಯಾನಿ ಮನೆಯಲ್ಲೇ ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ ಅಡುಗೆಗಳು ಹಾಗೂ ರೆಸಿಪಿಗಳು ಬೇಕು ಅಂದರೆ ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ.